33 ಕೋಟಿ ದೇವತೆಗಳು, ನಿತ್ಯವೂ ವೈವಿಧ್ಯಮಯ ಪೂಜೆ ಹಬ್ಬಗಳ ಸಂಭ್ರಮಗಳು. ಪ್ರಾರ್ಥಿಸುವ ಮನಗಳಿಗೆ ಪೂಜಾ ಸಾಮಗ್ರಿಗಳ ಚಿಂತೆಯೇನಿಲ್ಲ. ಎ ಟು ಝೆಡ್ ಪೂಜಾ ಸಾಮಗ್ರಿಗಳು ದೊರಕುವ ನಂಬರ್ 1 ಮಳಿಗೆ ಸತೀಶ್ ಸ್ಟೋರ್ಸ್, ಗಾಂಧಿ ಬಜಾರ್, ಮಲ್ಲೇಶ್ವರಂ. ಇದೀಗ ಮೈಸೂರಿನ ಅಶೋಕ ರಸ್ತೆಯಲ್ಲಿ ಕೂಡ. ಪ್ರಿಯ ವೀಕ್ಷಕರೇ, ಯುವ ಲೈವ್ನ ವಿಶೇಷ ಕಾರ್ಯಕ್ರಮ ಟಾಕ್ ಇಟ್ ಈಸಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. If you are only into making money, you should do business. Instead of zero tolerance to corruption, there is total acceptance. ದೇಶದಲ್ಲೇ ಉಳಿಬೇಕಂತ ಬಹಳ ಸ್ಟ್ರಾಂಗ್ ಫೀಲಿಂಗ್. First time when I came to Bangalore and I was like, this is so green, but any day it is much more beautiful than my state. ಈ ಬಾರಿಯ ವಿಶೇಷ ಅತಿಥಿಯಾಗಿ ನಮ್ಮ ಜೊತೆ ಇದ್ದಾರೆ ಹಾಸನದ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ರೋಹಿಣಿ ಸಿಂಧೂರಿಯವರು. ಮೇಡಮ್, ತಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಜನಸ್ನೇಹಿ ಅಂತ ತಮಗೆ ಕರೀತಾರೆ, ಜನಸ್ನೇಹಿ DC ಅಂತ. ಇನ್ನೊಂದು ಅಂತ ಹೇಳಿದರೆ, ತಮ್ಮ ಯಾವಾಗ ಕಠಿಣ ಆಗ್ತೀರಿ IAS IPS ಆಫೀಸರ್ಗಳು, ಆಗೆಲ್ಲ ಒತ್ತಡಗಳು ಬರುತ್ತೆ. ಆಗ ನಿಮಗೆ ಮೊನ್ನೆ ತಾನೇ ಆದ ಟ್ರಾನ್ಸ್ಫರ್ ಆಯಿತು, ನೀವು ಅದನ್ನು ಬಿಡಲಿಲ್ಲ, ಮತ್ತೆ ಹೈಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ರಿ, ಗೆದ್ದು ಬರ್ತೀರಾ, ಮತ್ತೆ ಹಾಸನ DC ಆಗಿ ಕಂಟಿನ್ಯೂ ಆಗ್ತೀರಿ. ಎದಕ್ಕೋಸ್ಕರ ನೀವು ಕಂಟಿನ್ಯೂ ಆಗಬೇಕು ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಬಂತು ಮೇಡಮ್? ಎದಕ್ಕೋಸ್ಕರ ಚಾಲೆಂಜ್ ಮಾಡಿದ್ರಿ ತಾವು? IPS ಅಲ್ಲಿ KS ಅಲ್ಲಿ ಇದು ಬಹಳ ಸರ್ವಸಾಧಾರಣ. CAT ಹತ್ರ ಅಲ್ಲಿ ಹೋಗೋದು ಇಟ್ಸ್ ವೆರಿ ನಾರ್ಮಲ್. ಸೊ ಯಾವ KS ಆಫೀಸರ್ನು ನಾರ್ಮಲಿ ಡಿಸ್ಟರ್ಬ್ ಮಾಡಲ್ಲ ವಿತಿನ್ 2 years ಬಿಕಾಸ್ ದೆರ್ ಇಸ್ ಅ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್. ಬಟ್ IAS ಆಫೀಸರ್ಸ್ನಲ್ಲಿ ದೇರ್ ಇಸ್ ದಟ್ ಫೀಲಿಂಗ್ ದ್ಯಾಟ್ ನಮ್ಗೆ ಎಲ್ಲಿ ಹಾಕಿದ್ರು ಹೋಗಬೇಕು, ಇಟ್ಸ್ ಅ ರೊಟೀನ್ ಥಿಂಗ್, ಟ್ರಾನ್ಸ್ಫರ್ಸ್ ಅದರ ಪಾರ್ಟ್ ಆಫ್ ಲೈಫ್. ನಾನು ಹಂಗೆ ಐ ಆಲ್ಸೋ ವಾಸ್ ಆಫ್ ದ ಸೇಮ್ ಮೈಂಡ್ ಸೆಟ್ ದಟ್ ವಾಟ್ ಈಸ್ ದೇರ್. No, but then when you invest a lot of time and energy in one project and you are just removed out, ನೀವೇನೋ ನಿಮ್ಮ ಟೈಮ್ ಆ್ಯಂಡ್ ಎನರ್ಜಿ ಎಲ್ಲ ಹಾಕಿ ಮಾಡ್ತಾ ಇರ್ತೀರ, ಯು ಆರ್ ಜಸ್ಟ್ ರಿಮೂವ್ಡ್ ಫಾರ್ ನೋ ಅಪರೆಂಟ್ ರೀಸನ್. ಹೌ ಡು ಯು ಫೀಲ್? ಸೊ ಅವರು ಮೈಂಡ್ಸೆಟ್ನಲ್ಲಿ ಏನು ಬಂದಿದೆ ಅಂದರೆ, ಮಾಮೂಲಾಗಿ ನನಗೂ ಇಟ್ ವಾಸ್ ಆಲ್ಮೋಸ್ಟ್ ದೇರ್ ದಟ್ ಎಲ್ಲಿ ಹೋಗಿದ್ರು ಕೆಲಸ ಮಾಡೋದೇ ತಾನೆ, ವಿ ಶುಡ್ ಜಸ್ಟ್ ಗೋ ಪ್ಯಾಕ್, ವಿ ಶುಡ್ ಬಿ ರೆಡಿ ಟು ಪ್ಯಾಕ್ ಅವರ್ ಬ್ಯಾಗ್ಸ್. ನಾವು ಎಲ್ಲಿಂದೋ ಬಂದಿದ್ದೀವಿ, 2-3 ಸೂಟ್ ಕೇಸ್ ಇಟ್ಕೊಂಡು ಮತ್ತೆ ಇನ್ನೊಂದು ಕಡೆ ಹೋಗೋದು, ದ್ಯಾಟ್ ಶುಡ್ ಬಿ ಯುವರ್ ಮೈಂಡ್ಸೆಟ್ ಅಂತ. ಬಟ್ ದೆನ್ ಐ ಥಾಟ್ ದಿಸ್ ವಾಸ್ ನೆಸೆಸರಿ ಈ ಟೈಮ್ ಬಿಕಾಸ್ ದ ವೇ ಇಟ್ ವಾಸ್ ಡನ್, ಯಾಕೆ ಆಗಿದೆ ಅನ್ನೋದು ನೋಡಿದರೆ ದೆನ್ ಐ ಥಾಟ್ ದಿಸ್ ಇಸ್ ನಾಟ್ ಕರೆಕ್ಟ್. ಒಂದು ಕರಪ್ಷನ್ ಮಾಡಲಿಕ್ಕೆ ಬಿಟ್ಟಿಲ್ವೋ, ಇದು ಈ ಕಾರಣಕ್ಕೆ ಮಾಡಿದರೆ ದೆನ್ ದೆರ್ ಇಸ್ ನೋ ವ್ಯಾಲ್ಯೂ. ನಾವು ಏನಕ್ಕೆ ನಾವು ನಿಂತಿದ್ದೀವಿ, ದೆರ್ ಇಸ್ ನಥಿಂಗ್ ವಿ ಆರ್ ಸ್ಟ್ಯಾಂಡಿಂಗ್ ಫಾರ್. ಸೊ ಐ ಥಾಟ್ ಇಟ್ ವಾಸ್ ರೈಟ್ ಫಾರ್ ಮೀ ಟು ಜಸ್ಟ್ ಕ್ವೆಶ್ಚನ್ ಇದು, ಬಿಕಾಸ್ ವಿ ಆರ್ ಗಿವೆನ್ ದಿಸ್ ರೈಟ್ ಬೈ ದ ಸುಪ್ರೀಂ ಕೋರ್ಟ್. ಐ ಥಾಟ್ ವಿ ಶುಡ್ ಆಸ್ಕ್. ಸೊ ತಾವು ಹೇಳಿದ್ದು, now I think there is a slight, if no, I cannot claim that full ಆಗಿ ಎಲ್ಲರೂ ಚೇಂಜ್ ಆಗಿದ್ದಾರೆ, ಬಟ್ ಅಟ್ಲೀಸ್ಟ್ ದೇರ್ ಇಸ್ ಈಗ ಆಲ್ಟರ್ನೇಟ್ ಥಾಟ್ ಇದೆ ದಟ್ ಯಾ ದಿಸ್ ಇಸ್ ಆಲ್ಸೋ ಕರೆಕ್ಟ್. ಬಿಕಾಸ್ ಸುಮಾರು CEOs ಎಲ್ಲ ನನಗೆ ಕಾಲ್ ಮಾಡಿ ಹೇಳಿದರು ದಟ್ ಮೇಡಮ್ ಗಿವ್ ಅಸ್ ಯುವರ್ ಜಡ್ಜ್ಮೆಂಟ್ ಕಾಪಿ, ವಿಲ್ ಆಲ್ಸೋ ಗೋ ಆ್ಯಂಡ್ ಯುನೋ. ಸೊ ದೇರ್ ಇಸ್ ದಿಸ್ ಥಾಟ್, ಹೇಗೆ KS IPS ಆಫೀಸರ್ಸ್ನು ಮಾಡಲ್ವೋ, ದ ಥಾಟ್ ದಟ್ ಓಕೆ IAS ಆಫೀಸರ್ಸ್ ಆಲ್ಸೋ ವಿ ಶುಡ್ ನಾಟ್ ಜಸ್ಟ್ ರ್ಯಾಂಡಮ್ಲಿ ಶಂಟ್ ಔಟ್, ವಿ ಶುಡ್ ಹ್ಯಾವ್ ಸಮ್ ಸಾಲಿಡ್ ರೀಸನ್. ಸೊ ಆ ನಿಟ್ಟಿನಲ್ಲಿ ದಟ್ ಆಲ್ಟರ್ನೇಟ್ thought process, at least I think I've started that alternate thought process, if not completely accepted. ನಾನು ಎಲ್ಲ ರಾಜಕೀಯ ವ್ಯಕ್ತಿಗಳು ಅಂತ ಹೇಳಲ್ಲ, ಕೆಲವು ರಾಜಕೀಯ ವ್ಯಕ್ತಿಗಳು ಸರ್ವೇ ಸಾಮಾನ್ಯವಾಗಿ ದೇಶಾದ್ಯಂತ, ಬರೀ ಕರ್ನಾಟಕ ಅಲ್ಲ, ಇಂಥ ಒಂದು ಮೈಂಡ್ಸೆಟ್ ಇರುವಂಥ ರಾಜಕಾರಣಿಗಳಿರ್ತಾರೆ. ಏನು ಅಂತ ಹೇಳಿದ್ರೆ, ನಮ್ಗೆ ಅವ್ರು ಸಪೋರ್ಟ್ ಮಾಡಲ್ಲ, ಒಂದಿಷ್ಟು ಕೆಲಸಕ್ಕೆಲ್ಲ ಅನುಕೂಲ ಮಾಡಿಕೊಡಲ್ಲ, ನಮಗೇನೋ ಅನುಕೂಲ ಆಗುತ್ತೆ ಭ್ರಷ್ಟಾಚಾರಕ್ಕೆ ಅಂಥವ್ರನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. ಮೇಡಮ್, ಏನು ಹೇಳಲಿಕ್ಕೆ ಬಯಸ್ತಾರೆ? ಈ ಒಟ್ಟಾರೆ ಸಿಸ್ಟಮ್ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತಾರೆ ಮೇಡಮ್? ಬಾಲ್ಯದಲ್ಲಿ ನೋಡಿದ ಕಾಲೇಜ್ನ ಪ್ಯಾಟ್ರಿಯಾಟಿಸಮ್ ಅನ್ನೋದು ಇಟ್ಸ್ ವೆರಿ, ವಿ ಫೀಲ್ ವೆರಿ ಪ್ಯಾಟ್ರಿಯಾಟಿಕ್, ಅದು ಮಾಡಬೇಕು ಇದು. ಬಟ್ ವೆನ್ ವಿ ಆ್ಯಕ್ಚುಲಿ ಸಿ ಸಿಸ್ಟಮ್ನಲ್ಲಿ ಬಂದು ನೋಡಿದಾಗ, ಓ ಇಷ್ಟು ಇದೆ ಅಲ್ವಾ, ದಿಸ್ ಇಸ್ ಟೂ ಬ್ಯಾಡ್, ದಿಸ್ ಟೂ ಮಚ್, ಆ್ಯಂಡ್ ಪೀಪಲ್ ಜಸ್ಟ್ ಗಿವ್ ಅಪ್, ಐ ಜಸ್ಟ್ ಕಾಂಟ್ ಡೂ ಎನಿಥಿಂಗ್. ಇಟ್ಸ್ ನಾಟ್ ಲೈಕ್ ದ್ಯಾಟ್. ಎವ್ರಿಬಡಿ ಡಸ್ ಮ್ಯಾಟರ್, ಆ್ಯಂಡ್ ಎಸ್ಪೆಷಲಿ ನಾವು ವಿ ಡೂ ಮ್ಯಾಟರ್ ಅ ಲಾಟ್. ನಾವು ಮಾಡುವುದ ಕೆಲಸದ್ರಲ್ಲಿ ಸುಮಾರು ಜನ ನೋಡ್ತಾರೆ, ದೇ ಟೇಕ್ ಅ ಲಾಟ್ ಆಫ್ ಇನ್ಸ್ಪಿರೇಷನ್. And we can inspire so many people, they will also come and stand up and so somewhere that change has to happen. ಇಷ್ಟೆಲ್ಲ ರಿಸ್ಕ್ ನೀವು ತೊಗೊಳ್ತಾ ಇರಬೇಕಾದ್ರೆ ಮನೆಯವ್ರದ್ದೆಲ್ಲ ಹೇಗಿತ್ತು, ಬೆಂಬಲ ಹೇಗಿತ್ತು, ಅಥವಾ ಮನೆಯವರೆಲ್ಲ ಏನು ಹೇಳ್ತಾ ಇದ್ರು ಮೇಡಮ್ ತಮಗೆ? ಅಲ್ಲೇ ಮನೆಯವರ ಸಪೋರ್ಟ್ ಇಲ್ಲ ಅಂದರೆ ನಾವು ಅಬ್ಸಲ್ಯೂಟ್ಲಿ ಏನೂ ಮಾಡಲಿಕ್ಕಾಗಲ್ಲ. ಅದು ಅವ್ರದ್ದು ಐ ಥಿಂಕ್ ದೇರ್ ಇಸ್ ಅ ಕಂಪ್ಲೀಟ್ ಸಪೋರ್ಟ್, ಬಟ್ ದೇ ವಿಲ್ ಸೇ ದಟ್ ವೈ ಯಾಕೆ ಅಂತ ಪ್ರಶ್ನೆ ಬರುತ್ತದೆ. ಬಟ್ ವೆನ್ ಐ ಆಮ್ ವೆರಿ ಸ್ಟ್ರಾಂಗ್ ದಟ್ ನೋ ಇದು ತಪ್ಪು ಇದು ಸರಿ ಅಂತ ಹೇಳಿದಾಗ ನಾವು ಸರಿ ಪಡಿಸಲೇಬೇಕು ಮಾಡಲೇಬೇಕು ಅಂತ ಒಂದು ನಿರ್ಧಾರ ಬಂದ ಮೇಲೆ ದ ಸಪೋರ್ಟ್ ಇಸ್ ಇನ್ಫಿನೈಟ್.
ಆ ಥರ ಸಪೋರ್ಟ್ ಇಲ್ಲ ಅಂದರೆ ಅಬ್ಸಲ್ಯೂಟ್ಲಿ. ಈಗ ನನಗೆ ಐ ಹ್ಯಾವ್ ಅ ಸನ್ ಆ್ಯಂಡ್ ಅ ಡಾಟರ್. ಅವರಿಬ್ಬರನ್ನೂ ನಮ್ಮ ಅತ್ತೆ ನೋಡ್ಕೊಳ್ತಾರೆ. ಆ್ಯಂಡ್ ಮೈ ಮದರ್ ಆ್ಯಂಡ್ ಮದರ್ ಇನ್ ಲಾ ಇನ್ ಟರ್ನ್ಸ್ ದೇ ಲುಕ್ ಆಫ್ಟರ್ ಆ್ಯಂಡ್ ದೇ ಗಿವ್ ಅ ಲಾಟ್ ಆಫ್ ಮಾರಲ್ ಸಪೋರ್ಟ್. ಸೋ ಮೆನಿ ಈಗ ಒಂದು ಮೀಟಿಂಗ್ನಲ್ಲಿ ಕೂತಿದಾಗ ಲಾಟ್ ಆಫ್ ಐಡಿಯಾಸ್ ಡಿಸ್ಕಷನ್ಸ್ ಬರ್ತದೆ. ವಿ ನೋ ದಟ್ ಕೆಲವೊಂದು ವ್ಯತಿರೇಕವಾಗಿಯೂ ಆಗಬಹುದು. ಸೊ ಆಲ್ ದಟ್ ವಿ ಡಿಸ್ಕಸ್ ಆ್ಯಂಡ್ ದೇ ಗೈಡ್ ವೆಲ್. ನಿಮಗೆ ಈ ಒಂದು ಸಂದಿಗ್ಧ ಪರಿಸ್ಥಿತಿ ಒಳಗೆ ತಾವು ಬಿದ್ದಾಗ, ರಾಜಕೀಯ ಶಕ್ತಿಗಳ ನಿಮ್ಮ ಮೇಲೆ ಪ್ರಭಾವ ಬೀರಿ ಟ್ರಾನ್ಸ್ಫರ್ ಆಯಿತು ಮತ್ತು ಇದೆಲ್ಲ ಮಾಡಿದಾಗ ನಿಮಗೆ ಏನಪ್ಪ ಇಂಥ ಸಿಸ್ಟಮ್ ಒಳಗೆ ನಾನು ಕೆಲಸ ಮಾಡಬೇಕಾ, ನಾನು ಡಾಕ್ಟರ್ ಆಗಿದ್ರೆ ಚೆನ್ನಾಗಿದ್ಬಿಟ್ಟಿತ್ತು ಅಂತ ಅನ್ನಿಸ್ತಾ ಮೇಡಮ್? ನೋ, ಅ ಲಾಟ್ ಆಫ್ ಟೈಮ್ಸ್ ಅದೊಂದೇ ಇಶ್ಯೂ ಅಲ್ಲ, ಲಾಟ್ ಆಫ್ ಟೈಮ್ಸ್ ವಿ ಗೆಟ್ ಓವರ್ವೆಲ್ಮ್ಡ್ ಅಂತ ಹೇಳ್ತೀವಲ್ಲ. ಇಟ್ಸ್ ಟೂ ಮಚ್, ತುಂಬ ಮಾಡಬೇಕು, ಎಲ್ಲಿ ನೋಡಿದ್ರು ಹಿಂಗಿದೆ ಹಂಗಿದೆ, ಇಟ್ಸ್ ವೆರಿ ಓವರ್ವೆಲ್ಮಿಂಗ್ ಸಮ್ಟೈಮ್ಸ್. ಬಟ್ ಐ ಥಿಂಕ್ ವಿ ಹ್ಯಾವ್ ಟು ಟೇಕ್ ಈಚ್ ಡೇ, ಒಂದೊಂದು ದಿನ ಅದು ವೆನ್ ಯು ಬ್ರೇಕ್ ಇಟ್ ಡೌನ್ ಆ್ಯಂಡ್ ಲುಕ್ ಎಟ್ ಇಟ್, ಇಟ್ ಬಿಕಮ್ಸ್ ಈಸಿಯರ್. ಬಟ್ ಅದು ಓವರ್ವೆಲ್ಮ್ ಆಗಿದ್ದು, ವಾಟ್ ಎವರ್ ಕೈಂಡ್ ಆಫ್ ಫೀಲಿಂಗ್ಸ್ ತಾವು ಹೇಳಿದ್ದು, ಇಟ್ ಇಸ್ ಬಟ್ ನ್ಯಾಚುರಲ್, ಇಟ್ಸ್ ಹ್ಯೂಮನ್ ಟು ಹ್ಯಾವ್ ದೋಸ್ ಫೀಲಿಂಗ್ಸ್. ನೀವು ಈಗ ಉತ್ಸಾಹದಿಂದ ನಗ್ತಾ ನಗ್ತಾ ಕೆಲಸ ಮಾಡಿದ್ರೆ ಗುಟ್ಟೇನು ಅಂತ ಕೇಳ್ಬೋದಾ? Now with the position we can help so many people, so many people. So when I know that I have that position and ನಾನು ಮಾಡಿಲ್ಲ ಅಂದರೆ ಐ ಆಮ್ ಡೂಯಿಂಗ್ injustice to it. ಕೆಲವೊಂದು ಸತಿ ವಿ ಗೆಟ್ ಅ ಲಾಟ್ ಆಫ್ ಫ್ರಾಡ್ನವರು ಬರ್ತಾರೆ. ಇಟ್ಸ್ ನಾಟ್ ದಟ್ ಎಲ್ಲರೂ ಜೆನ್ಯೂನ್ನವರು ಬರ್ತಾರೆ ಅಂತಲ್ಲ. ಕೆಲವೊಂದು ಸತಿ ವಿ ಫೀಲ್ ದಟ್ ವಾಟ್ ಇಸ್ ದಿಸ್, ಈ ಥರ ಆಗಿಬಿಟ್ಟಿದೆ, ಆಲ್ ಇನ್ಜೆನ್ಯೂನ್ ಪೀಪಲ್ ಬರ್ತಾ ಇದ್ದಾರೆ ಸಮ್ಟೈಮ್ಸ್. ಬಟ್ ವೆನ್ ಇವನ್ ಔಟ್ ಆಫ್ 10 ಇಫ್ ದೆರ್ ಇಸ್ ಒನ್ ಜೆನ್ಯೂನ್ ಆ್ಯಂಡ್ ವಿ ಹ್ಯಾವ್ ಹೆಲ್ಪ್ಡ್ ದಟ್ ಪರ್ಸನ್. ಈಗ ಲ್ಯಾಂಡ್ ಅನ್ನೋದು ಇಸ್ ಇನ್ ಎವ್ರಿ ಪರ್ಸನ್ಸ್ ಲೈಫ್ ಇಟ್ ಇಸ್ ದ ಬಿಗ್ಗೆಸ್ಟ್, ಏನಾದರೂ ಮೋರ್ ಬಿಗ್ ದ್ಯಾನ್ ಲ್ಯಾಂಡ್ ನನಗೆ ಗೊತ್ತಿಲ್ಲ. ಒಂದು ರೈತರಿಗೆ ಇರಲಿ, ಒಬ್ಬ ಇದು ಲ್ಯಾಂಡ್ ಇಸ್ ಅ ಪ್ರೈಮರಿ ಡಾಕ್ಯುಮೆಂಟ್, ಯು ವಾಂಟ್ ಇಟ್ ಕರೆಕ್ಟಾಗಿ. ಸೊ ಅದರಲ್ಲಿ ನಾವು ಎಷ್ಟು ತಪ್ಪುಗಳಿದೆ, ಎಷ್ಟು ಅಳಿಸ್ತೀವಿ ನಮ್ಮ ಸಿಸ್ಟಮ್ ನಾವು ನೋಡಿದರೆ. ಸೊ ಇಫ್ ಯು ಕ್ಯಾನ್ ಹೆಲ್ಪ್ ದ್ಯಾಟ್ ಒನ್ ಪರ್ಸನ್ ಆಲ್ಸೋ. ನಮ್ಮದು ಸ್ಕೇಲ್ ಇಸ್ ನಾಟ್ ಒನ್. ನಾವು IAS ಆಫೀಸರ್ಸ್ಗೆ ದ ಸ್ಕೇಲ್ ಇಸ್ ಇನ್ ಲ್ಯಾಕ್ಸ್. ವಿ ಕ್ಯಾನ್ ಆ್ಯಕ್ಚುಲಿ ಡೂ ದ್ಯಾಟ್. ಸಿಸ್ಟಮ್ ಚೇಂಜ್ ಮಾಡಿದರೆ ಇಟ್ ಇಸ್ ಅ ಹ್ಯೂಜ್ ಸ್ಕೇಲ್. ಸೊ ಆ ನಿಟ್ಟಿನಲ್ಲಿ ನಾವು ಜನರನ್ನು ವೆನ್ ವಿ ಮೀಟ್ ಪೀಪಲ್ ವಿ ವಿಲ್, ಅವರು ಹೇಳುವ ಸಮಸ್ಯೆ ನೋಡಿದರೆ ಎಲ್ಲಿ ಸಿಸ್ಟಮ್ನಲ್ಲಿ ಲೂಪ್ ಹೋಲ್ ಇದೆ ನಮಗೆ ಗೊತ್ತಾಗುತ್ತೆ. ಸುಮಾರು ನಮಗೆ ಲ್ಯಾಂಡ್ ಕಂಪ್ಲೇಂಟ್ಸ್ ಬಂದಿದ್ದಾನೆ, ಸಮ್ವೇರ್ ಅವ್ರ ಲ್ಯಾಂಡ್ ರೆಕಾರ್ಡ್ ಸಿಸ್ಟಮ್ ಸರಿ ಇಲ್ಲ, ಸೊ ನಮ್ಮ ತಹಸೀಲ್ದಾರ್ಸ್ನು ಬಿಗಿ ಮಾಡಬೇಕು. ಸೊ ವಿಲ್ ಗೆಟ್ ದ್ಯಾಟ್ ಐಡಿಯಾ. ಇಫ್ ಯು ಆರ್ ಕಟ್ ಆಫ್ ಫ್ರಮ್ ಪೀಪಲ್, ನಮಗೆ ಎಲ್ಲಿ, ಬಿಕಾಸ್ ಎಲ್ಲರೂ ನಮ್ಮ ಕೆಳಗಿನ ಸಬಾರ್ಡಿನೇಟ್ಸ್ ಎಲ್ಲ ಚೆನ್ನಾಗಿದೆ, ಒಳ್ಳೇದಿದೆ, ಇದು ರಾಮರಾಜ್ಯ ಇದೆ, ಕ್ರಾಂತಿ ಇದೆ ಅಂತ ತೋರಿಸ್ತಾರೆ. ಬಟ್ ವೆನ್ ಯು ಮೀಟ್ ಪೀಪಲ್ ಯು ವಿಲ್ ನೋ ವೇರ್ ದ ಥಿಂಗ್ ಇಸ್. ಸೊ ಒನ್ ಇಸ್ ದಟ್ ಯು ಹೆಲ್ಪ್ ದೆಮ್, ಅವ್ರಿಗೆ ಹೆಲ್ಪು ಆಗುತ್ತದೆ. ಆ್ಯಂಡ್ ಯು ವಿಲ್ ನೋ ಸಿಸ್ಟಮ್ನಲ್ಲಿ ಯಾವ ಆಫೀಸರ್ ಅಥವಾ ಯಾರು ಸರಿಯಾಗಿ ಕೆಲಸ ಮಾಡ್ತಾರೆ, ಎಲ್ಲಿ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಆಗಬೇಕು ಅಂತ. ಸೊ ಐ ಥಿಂಕ್ ದ್ಯಾಟ್ ಮೋಟಿವೇಟ್ಸ್ ಮೀ. ನಾವು ಒಂದು ಮೀಟಿಂಗ್ ಮಾಡಿದಾಗ ವೆನ್ ವಿ ಡಿಸ್ಕಸ್ ಅ ಲಾಟ್ ಆಫ್ ಥಿಂಗ್ಸ್, ಈಗ ರೀಸೆಂಟಾಗಿ ಐ ಥಿಂಕ್ ಲೈಬ್ರರೀಸ್ ಇಶ್ಯೂ ಮೇಲೆ ವಿ ಆರ್ ಟ್ರೈಂಗ್ ಟು ಫೋಕಸ್. ಬಿಕಾಸ್ ಯಾರಿಗೂ ಲೈಬ್ರರೀಸ್ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಲ್ಲ. ಸೊ ನಮ್ಮ ಜಿಲ್ಲೆಯಲ್ಲಿ ದೇರ್ ಆರ್ ಅರೌಂಡ್ 274 ಲೈಬ್ರರೀಸ್. ಸ್ಕೂಲ್ ಮಕ್ಕಳು ಲೈಬ್ರರಿಗೆ ಹೋಗೋದೇ ಇಲ್ಲ, ಎಟ್ಲೀಸ್ಟ್ ಗ್ರಾಮ ಮಟ್ಟದಲ್ಲಿ. ಬಟ್ ನನ್ನ ವೈಯಕ್ತಿಕ ಒಪಿನಿಯನ್ನಲ್ಲಿ ಬುಕ್ಸ್ ಆರ್ ಸೋ ಇಂಪಾರ್ಟೆಂಟ್ ಮಕ್ಕಳಿಗೆ. ನಾಟ್ ಕ್ಲಾಸ್ ಬುಕ್ಸ್, ಜನರಲ್ ರೀಡಿಂಗ್ ಅನ್ನೋದು ಇಟ್ ಓಪನ್ಸ್ ದ ವಿಂಡೋ ಇನ್ ಟು ಸಂಬಡಿ ಎಲ್ಸಸ್ ವರ್ಲ್ಡ್, ಸೋಲ್, ವಾಟ್ ಎವರ್. ಸೊ ಇನ್ನೊಂದು ಪ್ರದೇಶಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತದೆ, ಇನ್ನೊಂದು ಆಲ್ಟರ್ನೇಟಿವ್ ವ್ಯೂ ಪಾಯಿಂಟ್ಸ್ ನಮಗೆ ಗೊತ್ತಾಗುತ್ತದೆ. ಬರೀ ಪಾಠ್ಯ ಪುಸ್ತಕಗಳು ಓದಿದರೆ ವಿ ವಿಲ್ ನಾಟ್, ಅದು ಆಲ್ರೌಂಡ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗಲ್ಲ. ಐ ಫೈಂಡ್ ಮೈ ಥಿಂಗ್ ಆಲ್ಸೋ ದ್ಯಾಟ್ ನಾನು ಚಿಕ್ಕ ವಯಸ್ಸಿನಿಂದ ತುಂಬ ಐ ಡಿಡ್ ಅ ಲಾಟ್ ಆಫ್ ಎಕ್ಸ್ಟ್ರಾ ರೀಡಿಂಗ್, ಸೊ ದ್ಯಾಟ್ ಹೆಲ್ಪ್ಸ್. ಸೊ ಐ ಥಾಟ್ ದಟ್ ವೈ ಶುಡ್ ಗೌರ್ಮೆಂಟ್ ಮಕ್ಕಳಿಗೆ ಇದು ಯಾಕೆ ಆಗಬಾರ್ದು. ಸೊ ಈ ವರ್ಷ ನಮ್ಮದು ಆಲ್ಮೋಸ್ಟ್ ನಮ್ಮ 70-80 ಲ್ಯಾಕ್ ಬಡ್ಜೆಟ್ನಲ್ಲಿ ವಿ ಸೆಡ್ ನಾವು ಓನ್ಲಿ ಪ್ರೈಮರಿ ಸ್ಕೂಲ್ಗೆ ಎಕ್ಸ್ಟ್ರಾ ರೀಡಿಂಗ್ ಬುಕ್ಸ್ ಮಾಡ್ತೀವಿ ಆ್ಯಂಡ್ ವಿ ವಿಲ್ ಎಕ್ಸ್ಪೋಸ್ ದೆಮ್ ಟು ದ ಗೌರ್ಮೆಂಟ್ ಲೈಬ್ರರಿ ಸಿಸ್ಟಮ್ಗೆ. ಸೊ ಇದೆಲ್ಲ ಚಿಕ್ಕದು, ಯು ಕೆನಾಟ್ ಟೆಲ್ ಇನ್ ನಂಬರ್ಸ್. ದ ಕ್ವಾಲಿಟೇಟಿವ್ ಡಿಫ್ರೆನ್ಸ್ ಅವ್ರ ಮೈಂಡ್ ಸೆಟ್ಗೆ ಬರುವುದು, ಅದು ಮೆಷರ್ ಮಾಡಲಿಕ್ಕಾಗಲ್ಲ. ಒಂದು ಟೀಚರ್, ಒಂದು ಬುಕ್, ಆ ಥರ ಎಷ್ಟೋ ಪ್ರಭಾವಿತ ಮಾಡ್ತದೆ. ಸೊ ದಟ್ ವಿ ವರ್ ಜಸ್ಟ್ ಫೋಕಸಿಂಗ್ ಆನ್ ದಟ್. ಐ ಶೇರ್ಡ್ ಬಿಕಾಸ್ ಈಗ ಇದೆ. ಸೊ ಲಾಟ್ ಆಫ್ ಇನೋವೇಟಿವ್ ಥಿಂಗ್ಸ್ ಕೀಪ್ ಕಮಿಂಗ್, ಬಿಕಾಸ್ ನಾವು ಚರ್ಚೆ ಮಾಡಿದಾಗ, ನಾವು ಜನರನ್ನು ಭೇಟಿ ಮಾಡಿ ಕೇಳಿದಾಗ ಆಲ್ ಆಫ್ ದಿಸ್ ಕಮ್ಸ್. ನಿಜ. ಈಗೊಂದು ಅಭಿಯಾನ ನಡೀತಾ ಇದೆ ದೇಶದ ಎಲ್ಲೆಡೆ ಸಹಿತ, ಹಮ್ ಫಿಟ್ ತೋ ಇಂಡಿಯಾ ಫಿಟ್ ಅಂತ ಹೇಳಿ. ತಾವು ಫಿಟ್ ಇರಲಿಕ್ಕೆ ಏನಾದರೂ ಮಾಡ್ತೀರಾ? 10th ಸ್ಟ್ಯಾಂಡರ್ಡ್ ಆದಮೇಲೆಯಿಂದ ಐ ಡೂ ಯೋಗ. ಓಕೆ. ವೆರಿ ರೆಗ್ಯುಲರ್ಲಿ. ಈಗ ಆಫ್ಟರ್ ಐ ಹ್ಯಾಡ್ ಕಿಡ್ಸ್ ಸ್ವಲ್ಪ ಇಟ್ ವಾಸ್ ಟಫ್. ಬಟ್ ಈಗ ಟೈಮ್ ಅಷ್ಟೊಂದು ಐ ಆಮ್ ಫೀಲಿಂಗ್ ವೆರಿ ಗಿಲ್ಟಿ ದಟ್ ಅಷ್ಟು ಟೈಮ್ ಐ ಆಮ್ ನಾಟ್ ಏಬಲ್ ಟು ಗಿವ್. ನೀವೇನೋ ಸಮಾಜದ ಕೆಲಸ ಇಷ್ಟೊಂದು ಮನಸ್ಸಿಗೆ ಹಚ್ಕೊಂಡು ಮಾಡ್ತೀರಾ, ಮನೆಯಲ್ಲಿ ಪುಟ್ಟ ಮಕ್ಕಳಿದ್ದಾರೆ ಇಬ್ಬರು, ಅವರಿಗೆ ಸಮಯ ಕೊಡ್ತೀರೋ ಇಲ್ವೋ ಅಂತ? ನನಗೂ ಎಲ್ಲೋ ಒಂದು ಕಡೆ ಅನ್ನಿಸ್ತದೆ, ಬಿಕಾಸ್ ಈ ಟೈಮ್ ಮತ್ತೆ ಬರಲ್ಲ. ಐ ಮಿಸ್ಡ್ ಮೈ ಸನ್ಸ್ ಟೈಮ್. ಈಗ ಅವನು ಸ್ವಲ್ಪ 5 years ಆಗಿದ್ದಾನೆ.
I feel somewhere, ಈಗ my daughter is 1.8, almost close to 2 years ಬರ್ತಾ ಇದೆ. This is the best phase to be in. ಈಗ ದಟ್ಸ್ ಅ ಪ್ರಾಬ್ಲಮ್. ಈಗ ಬೆಳಗ್ಗೆ ಹೋಗಿದ್ರೆ ಐ ಆಲ್ವೇಸ್ ಥಿಂಕ್ ನಾನು ಬಂದು ನೋಡ್ತೀನಿ ಅಂತ, ದಟ್ ಈವ್ನಿಂಗ್ ಆಗುತ್ತೆ. ಸೊ ಸಮ್ವೇರ್ ಸ್ವಲ್ಪ ಇಟ್ ಇಸ್ ದೇರ್, ಬಟ್ ವಿಲ್ ಟ್ರೈ ಆ್ಯಂಡ್ ಕಾಂಪೆನ್ಸೇಟ್. ಐ ಡೋಂಟ್ ನೋ ಹೌ. ಈಗ ಅವನು ದೊಡ್ಡವನಾಗಿದ್ದಾನೆ, ಅವನು ನಮ್ಮ ಅತ್ತೆ ಜೊತೆನೇ ಇರ್ತಾನೆ. ಹಿ ಡಸಂಟ್ ಇವನ್ ಟಾಕ್ ಟು ಮೀ ಸೋ ಮಚ್. ಸೊ ದ್ಯಾಟ್ ಪಾರ್ಟ್ ಐ ಮಿಸ್ಡ್. ಸೊ ಐ ಡೋಂಟ್ ವಾಂಟ್ ಟು ಮಿಸ್ ಇಟ್ ವಿತ್ ಮೈ ಡಾಟರ್, ಬಟ್ ಗೊತ್ತಿಲ್ಲ. ನಮ್ಮ ರೋಹಿಣಿ ಸಿಂಧೂರಿ ಮೇಡಮ್ ಅವರು ಬಾಲ್ಯದ ಜೀವನಗಳಲ್ಲಿ ಹೇಗಿದ್ರು, ಕಾಲೇಜಿನ ಡೇಸಲ್ಲೆಲ್ಲ ಹೇಗಿದ್ರಿ? ನಾವು ಬಾಲ್ಯದಿಂದ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಐ ಥಿಂಕ್ ವಿಶೇಷವಾಗಿ ಏನು ಹೇಳಬೇಕಂದ್ರೆ, ನಾನು ಈ ಸತ್ಯಸಾಯಿ ಇನ್ಸ್ಟಿಟ್ಯೂಟ್ನಲ್ಲಿ ಓದಿದ್ದೀನಿ ಹಾಂ ಮೇಡಮ್. ಬಾಲ್ಯದಲ್ಲಿ. ಸೊ ಐ ಥಿಂಕ್ ಅದು ತುಂಬ ಪ್ರಭಾವ ಆಗಿದೆ ಅನಿಸ್ತದೆ. ಬಿಕಾಸ್ ನಮಗೆ ಅಲ್ಲಿ ಶೆಡ್ಯೂಲ್ ಹೇಗಿರ್ತಾ ಇತ್ತು ಅಂದರೆ, ಬೆಳಗ್ಗೆ 4:30ಗೆ ಎಬ್ಬಿಸಿ ನಮ್ಮ ಎಲ್ಲ ವೇದಾಸ್ ಎಲ್ಲ ಚಾಂಟ್ ಮಾಡಿಸಿ, ಆಮೇಲೆ ಕ್ಲಾಸಸ್ ಇತ್ತು. ಇಟ್ ವಾಸ್ ಮೋರ್ ಲೈಕ್ ವೇದಿಕ್ ಸ್ಪಿರಿಚುವಲ್ ಆ ಥರ ಇಟ್ ವಾಸ್. ಸೊ ಐ ವಾಸ್ ದೇರ್ ಫಾರ್ ಕ್ವೈಟ್ ಸಮ್ ಟೈಮ್. ಅದಾದಮೇಲೆ ಕಾಲೇಜ್ಗೆ ಬಂದು, ಸೊ ವೆನ್ ಐ ಕೇಮ್ ಔಟ್ ಆಫ್ ದಟ್ ಸ್ಕೂಲ್, ಅದು ತುಂಬ ಕಲ್ಚರಲ್ ಶಾಕ್ ಥರನೇ ಇತ್ತು ನನಗೆ. ಬಿಕಾಸ್ ಹೊರಗೆ ಅಲ್ಲಿ ಎಲ್ಲ ಇಟ್ ವಾಸ್ ಟೋಟ್ಲಿ ವೆಜಿಟೇರಿಯನ್, ಟೋಟ್ಲಿ ಇದು ಅದು ಎಲ್ಲ ಇತ್ತು. ಸೊ ಹೊರಗೆ ಬಂದಮೇಲೆ ಐ ಯೂಸ್ ಟು ಆಸ್ಕ್ ಪೀಪಲ್, ಹೌ ಕ್ಯಾನ್ ಯು ಕಿಲ್ ಆ್ಯನ್ ಆ್ಯನಿಮಲ್ ಆ್ಯಂಡ್ ಈಟ್? ಇಟ್ ವಾಸ್ ವೆರಿ ಸ್ಟ್ರೇಂಜ್ ಆ ಥರ. ಸೊ ಆ್ಯಂಡ್ ಒಂದು ಇನ್ಸ್ಟೆನ್ಸ್ನಲ್ಲಿ ನಾನು ನಮಗೆ ವರ್ಷಕ್ಕೆ ಒಂದೇ ಸತಿ ರಜೆ ಇತ್ತು, 1 month ಮೇ ಬಿ, ದಟ್ಸ್ ಆಲ್. ಸೊ ರಜೆಗೆ ಬಂದಾಗ ಯಾರ್ದು ಮದುವೆಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಪೂಜಾರಿ ಹೇಳೋ ಎಲ್ಲ ಮಂತ್ರಗಳು ನಮಗೆ ಬಂದಿತ್ತು. ಅಲ್ಲಿ ಕೂರಿಸ್ಕೊಂಡು ಐ ಹ್ಯಾಡ್ ಚಾಂಟೆಡ್ ದ ಹೋಲ್ ಥಿಂಗ್. ಲೇಟರ್ ಆನ್ ಇಟ್ ವಾಸ್ ಸ್ಲೈಟ್ಲಿ ಎಂಬ್ಯಾರಸಿಂಗ್ ಆಮೇಲೆ ನೋಡಿದರೆ. ಬಟ್ ಆ ಟೈಮ್ಗೆ ಎಲ್ಲ ಆಲ್ಮೋಸ್ಟ್ ಆಲ್ ವೇದಿಕ್ ಚಾಂಟ್ಸ್ ಇರಲಿ ಅದೆಲ್ಲ ನಮಗೆ ಕಲಿಸ್ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ದಟ್ ವಾಸ್ ವೆರಿ ಇನ್ಫ್ಲೂಯೆನ್ಷಿಯಲ್ ಟೈಮ್. ಬಿಕಾಸ್ ಆ ಯಂಗ್ ಏಜ್ನಲ್ಲಿ ನಾವು ಭಾಳ ಇಂಪ್ರೆಷನಬಲ್ ಇರ್ತೀವಿ. ಸೊ ಅದನ್ನೇ ಐ ಥಿಂಕ್ ಐ ಕ್ಯಾರಿಡ್ ಅ ಲಾಟ್ ಆಫ್ ದ್ಯಾಟ್ ಲೇಟರ್ ಆನ್. ಆ್ಯಂಡ್ ಕಾಲೇಜ್ ಟೈಮ್ ನಾನು ಹೈದ್ರಾಬಾದ್ನಲ್ಲಿ ಮಾಡಿದ್ದೀನಿ. ಇಟ್ ವಾಸ್ ವೆರಿ ರೆಗ್ಯುಲರ್, ನಾರ್ಮಲ್. ಆ್ಯಕ್ಚುಲಿ ನಾವೆಲ್ಲ ಬ್ಯಾಕ್ ಬೆಂಚರ್ಸ್ ಇದ್ವಿ ಕಾಲೇಜ್ನಲ್ಲಿ, ನಾಟ್ ವೆರಿ ಸ್ಟೂಡಿಯಸ್ ಟೈಪ್ ಆ್ಯಂಡ್ ಆಲ್, ಬಟ್ ಇಟ್ ವಾಸ್ ಫನ್, ಚೆನ್ನಾಗಿತ್ತು. ನಮ್ಗೆ ಗೊತ್ತಿರೋ ಪ್ರಕಾರ ತಾವು ಡಾಕ್ಟರ್ ಆಗಬೇಕು ಅಂತ ಕನಸು ಹೊತ್ತವರು ಅಂತ. ಹೇಗೆ ತಾವು ಇಂಜಿನಿಯರಿಂಗ್ ಬಂದ್ರಿ, ಅದಾದಮೇಲೆ IPS ಮಾಡಬೇಕು ಅಂತ ಹೇಗೆಲ್ಲ ಅನ್ನಿಸ್ತು? ನಾನು ಫಿಫ್ತ್ ಸ್ಟ್ಯಾಂಡರ್ಡಿಂದ ಐ ವಾಸ್ ವೆರಿ ಕ್ಲಿಯರ್, ನಾನು ಡಾಕ್ಟ್ರೇ ಆಗಬೇಕು ಅಂತ. ವೆರಿ ಪರ್ಟಿಕ್ಯುಲರ್ ಆಲ್ಸೋ. ಬಟ್ ಐ ಥಿಂಕ್ 10th ಸ್ಟ್ಯಾಂಡರ್ಡ್ ಅಷ್ಟು ಟೈಮ್ಗೆ 9th 10thನಲ್ಲಿ ಅಷ್ಟು ಓದ್ತಾ ಇರಲಿಲ್ಲ. ಆ್ಯಂಡ್ ಆವಾಗ ಸೈಟ್ ಎಲ್ಲ ಬಂತು. ದೆನ್ ಐ ವಾಸ್ ಪ್ರಿಟೆಂಡಿಂಗ್ ಓದೋದು ತಪ್ಪಿಸ್ಬೇಕು ಅಂತ, ತುಂಬ ಹೆಡ್ಡೇಕ್ ಬರ್ತಾ ಇದೆ ಇದು ಅದು ಅಂತ ನಮ್ಮ ತಾಯಿಗೆ ಹೇಳಿದಾಗ, ಶಿ ಸೆಡ್ ದಟ್ ಈ ಇದರಲ್ಲಿ ನೀವು ಡಾಕ್ಟರ್ ಮಾಡೋದು ಕಷ್ಟ ಆಗುತ್ತದೆ. ಬಿಕಾಸ್ ನಮ್ಮ ಮಾಮ ಇವರೆಲ್ಲ ಫ್ರೀ ಮೆಡಿಕಲ್ ಸೀಟೆಲ್ಲ ದೇ ಗಾಟ್. ಸೊ ಶಿ ಇಸ್ ಲೈಕ್ ಇಟ್ಸ್ ವೆರಿ ಟಫ್. ಸೊ ದೆನ್ ಐ ಥಾಟ್ ಓಕೆ, ಮದರ್ಸ್ ವಿ ಶುಡ್ ಲಿಸನ್ ಟು ದ ಮದರ್ಸ್ ವರ್ಡ್ಸ್ ಅಂತ. ದೆನ್ ಐ ವೆಂಟ್ ಟು ಇಂಡಿಯಾ. ಒಳ್ಳೆಯ ಅಪಾರ್ಚುನಿಟಿ ಸಿಕ್ತಿತ್ತು, ಫಾರಿನ್ಗೆ ಹೋದರೆ ಒಳ್ಳೆಯ ಸ್ಯಾಲ್ರಿ ಸಿಗ್ತಾ ಇತ್ತೇನೋ, ದೇಶಕ್ಕೋಸ್ಕರ ಮಾಡಬೇಕು ಅಂತ ಅಥವಾ ದೇಶದಲ್ಲೇ ಉಳಿಬೇಕು ಅಂತ? ಹೌದು, ದೇಶದಲ್ಲೇ ಉಳಿಬೇಕಂತ ಬಹಳ ಸ್ಟ್ರಾಂಗ್ ಫೀಲಿಂಗ್ ನನಗೆ. ಐ ಡಿಂಟ್ ವಾಂಟ್ ಟು ಗೋ ಎನಿವೇರ್ ಎಲ್ಸ್. ಇದು ನಾವು ಹುಟ್ಟಿ ಬೆಳೆದಿದ್ದ ಜಾಗ, ವಾಟ್ ಎವರ್ ಇಟ್ ಇಸ್, ವಿ ಹ್ಯಾವ್ ಟು ಡೂ ಇಟ್ ಹಿಯರ್ ಅನ್ನೋದು ವೆರಿ ಸ್ಟ್ರಾಂಗ್ ಇಟ್ ವಾಸ್ ಇನ್ ಮೈ ಮೈಂಡ್. ತಾವು ಕರ್ನಾಟಕಕ್ಕೆ ತುಮಕೂರು ಮೂಲಕ ತಮ್ಮ ಸೇವೆಯನ್ನು ಪ್ರಾರಂಭ ಮಾಡ್ತೀರಿ ಕರ್ನಾಟಕದಲ್ಲಿ. ಮನೆ ಮಾತಾಗಿದ್ದು ಹೆಚ್ಚಾಗಿ ಅಂತ ಹೇಳಿದ್ರೆ, ರೋಹಿಣಿ ಸಿಂಧೂರಿ ಅವರು ZP CEO ಆಗಿ ಮಂಡ್ಯದಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ, ಅದರಲ್ಲೂ ಸಹಿತ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಬಯಲು ಶೌಚಾಲಯ ಮುಕ್ತ ಜಿಲ್ಲೆಯನ್ನು ಮಾಡಲೇಬೇಕು ಅಂತ ಪಣ ತೊಟ್ಟು ದೇಶಾದ್ಯಂತ ಹೆಸರುವಾಸಿಯಾದ್ರಿ. 1 ಲಕ್ಷಕ್ಕೂ ಅಧಿಕ ಮನೆಗಳಲ್ಲಿ ಇದು ಮಾಡಿದ್ರಿ. ಹೇಗೆ ಪ್ರೇರಣೆ ಸಿಕ್ತು ಮೇಡಮ್? ಹೇಗೆ ಮಾಡಬೇಕು ಅಂತ ಹೇಳಿ ತಾವು ಮುಂಜಾನೆ ಕಾರ್ಯಕ್ರಮ ಎಲ್ಲ ಹಮ್ಮಿಕೊಳ್ತೀರಾ, ಹಗಲು ರಾತ್ರಿ ಇದಕ್ಕೋಸ್ಕರ ಶ್ರಮಿಸ್ತೀರಾ? ಯಾವ ರೀತಿಯಾಗಿ ಪ್ರೇರಣೆ ಆಯಿತು? ತುಮಕೂರಿನಲ್ಲಿ ಐ ವಾಸ್ AC ಆ್ಯಂಡ್ ಮುನ್ಸಿಪಲ್ ಕಮಿಷನರ್ ಆಲ್ಸೋ. ಅರೌಂಡ್ 8 ತಿಂಗಳು ಐ ವಾಸ್ ಬೋತ್. ಸೊ ಅಲ್ಲಿ ಆಲ್ಸೋ ವಿ ಡಿಡ್ ಅ ಲಾಟ್ ಆಫ್ ವರ್ಕ್. ಈಗ MG ರೋಡ್ ಇರಲಿ, ಆಲ್ ದ್ಯಾಟ್ ವೈಡ್ನಿಂಗ್ ಆ್ಯಂಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇದೆಲ್ಲ ಮಾಡಿದ್ವಿ. ಸೊ ಅದು ಒಳ್ಳೆ ಎಕ್ಸ್ಪೋಜರ್ ಆಯಿತು. ದೆನ್ ಜಿಲ್ಲಾ ಪಂಚಾಯತ್ಗೆ ಬಂದಾಗ ಇಟ್ ವಾಸ್ ದ ಫಸ್ಟ್ ಟೈಮ್ ಎಲೆಕ್ಟೆಡ್ ಬಾಡಿ ಜೊತೆ ಕೆಲಸ ಮಾಡೋದು. ಬಿಕಾಸ್ ಅಸಿಸ್ಟೆಂಟ್ ಕಮಿಷನರ್ ಆಗಿ, ಸೊ ಜಿಲ್ಲಾ ಪಂಚಾಯತ್ನಲ್ಲಿ ಎಲೆಕ್ಟೆಡ್ ಬಾಡಿ ಜೊತೆ ಇತ್ತು. ಸೊ ಆ ಟೈಮ್ನಲ್ಲಿ ನಾನು ಹೋಗಿದ 10-15 ಡೇಸ್ಗೆ ದೇರ್ ವರ್ 2 ವೆರಿ ಸ್ಯಾಡ್ ಇನ್ಸಿಡೆಂಟ್ಸ್ ಆಗಿದೆ. ಒಂದು ಚಿಕ್ಕ ಮಗುದು ಸ್ವಲ್ಪ 6 years ಅಷ್ಟೇ, ಅವರು ಹೊರ ಹೋಗಿದಾಗ ದೇ ಟ್ರೈ ಟು ರೇಪ್ ಹರ್ ಆರ್ ಸಮಥಿಂಗ್. ಆ್ಯಂಡ್ ಒಬ್ಬ ಲೇಡಿ, ಒಂದು 45 years ಲೇಡಿ, ಅವರು ನಾಯಿ ಇದಕ್ಕೆ ಶಿ ಡೈಡ್. ಆ್ಯಂಡ್ ಇದು ಅವರು ಟಾಯ್ಲೆಟ್ಗೋಸ್ಕರ, ನಮಗೆ ವಿ ಫೀಲ್ ಇಟ್ ಇಸ್ ಸಚ್ ಅ ಸಿಂಪಲ್ ಥಿಂಗ್ ಅಲ್ವಾ. ಸೊ ಒಂದು ಟಾಯ್ಲೆಟ್ಗೋಸ್ಕರ ಇದೆಲ್ಲ ಆಗಿದೆಯಾ ಅಂತ. ದೆನ್ ಐ ಥಾಟ್ ದಟ್ ವಿ ಶುಡ್ ಹ್ಯಾವ್ ಅ ಪ್ರೋಗ್ರಾಮ್. ಸೊ 1 yearನಲ್ಲಿ 1 lakh toilets was our aim and we could achieve it. But it required lot of, because ನಾವು 1 ಡೇಗೆ ಮೋಟಿವೇಟ್ ಆಗಿ ಕೆಲಸ ಮಾಡ್ಬೋದು, 1 ವೀಕ್ಗೆ ಮಾಡ್ಬೋದು, ಬಟ್ 1 yearಗೆ ಮೋಟಿವೇಶನಿಂದ ಅದೇ ಮೊಮೆಂಟೋನಲ್ಲಿ ಮಾಡಬೇಕಂದ್ರೆ ಸುಮಾರು ಪ್ರೋಗ್ರಾಮ್ಸ್ ವಿ ಹ್ಯಾಡ್ ಟು ಡೂ. ಆಲ್ಮೋಸ್ಟ್ ಆನ್ ಆನ್ ಆ್ಯನ್ ಆ್ಯಾವ್ರೇಜ್ ಎವ್ರಿ 2 months or monthly
ಸಮ್ ಅಭಿಯಾನ್ ಆರ್ ದ ಅದರ್ ಸಮ್ ಪ್ರೋಗ್ರಾಮ್ ಆರ್ ದ ಅದರ್ ಇಟ್ಕೊಂಡಿರೋದ್ರಿಂದ ಮೊಮೆಂಟು ಸಸ್ಟೇನ್ ಆಗಿದೆ. ಇಲ್ಲಾಂದರೆ ಒಂದು ತಿಂಗಳು ಮಾಡಿ ಮುಗಿಸ್ತಾರೆ, 1 ಇಯರ್ಗೆ ಬೇಕು ಅಂದಾಗ. ಸೊ ವಿ ಡಿಡ್ ಅ ಲಾಟ್ ಆಫ್ ಸೋಷಿಯಲ್ ಮೊಬಿಲೈಸೇಷನ್ ಪ್ರೋಗ್ರಾಮ್ಸ್, ಎಲ್ಲರನ್ನೂ ಇನ್ವಾಲ್ವ್ ಮಾಡಿದ್ವಿ. ವಿಲೇಜ್ ಲೆವೆಲ್ ವರ್ಕರ್ಸ್ ಅಂತ, ಅಂಗನವಾಡಿ, ಆಶಾ, ಎವ್ರಿ ಡಿಪಾರ್ಟ್ಮೆಂಟ್ ನಾವು ಟ್ಯಾಪ್ ಮಾಡಿ ಈ ಪ್ರೋಗ್ರಾಮ್ನಲ್ಲಿ ಇದು ಹಮ್ಮಿಕೊಂಡಿದ್ವಿ. ಸೊ ಆವಾಗ ತುಂಬ ಒಳ್ಳೆ ಪ್ರಗತಿ ಸಿಕ್ತು. ಸ್ಟೇಟ್ನಲ್ಲಿನೂ ಅವ್ರು ರಿವ್ಯೂ ಮಾಡಿದಾಗ ಕೇಳಿದ್ದಾರೆ, ನಾವು ಮಂಡ್ಯದಲ್ಲಿ ಮಾಡ್ತಾ ಇದ್ದಾರೆ, ಬೇರೆ ಕಡೆ ಯಾಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ, ಬಿಕಾಸ್ ವಿ ಡಿಡ್ ಅ ಲಾಟ್ ಆಫ್ ಪ್ರೋಗ್ರಾಮ್ಸ್. ಸೊ ದಟ್ ಟೈಮ್ ಪ್ರಧಾನ ಮಂತ್ರಿ ಅವ್ರದ್ದು ರಿಕಗ್ನಿಷನು ಬಂತು. ದೇ ಕಾಲ್ಡ್ ಅಸ್ ಆ್ಯಂಡ್ ಸೆಟ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ಹೌ ಯು ಹವ್ ಡನ್. ಸೊ ದ ಬೇಸಿಕ್ ಮೋಟಿವೇಶನ್ ಅಲ್ಲಿಂದ ಬಂತು. ನಿಮಗೆ ಯೂನಿಯನ್ ಮಿನಿಸ್ಟರ್ ಕಡೆಯಿಂದ ಮತ್ತು ಟ್ರೈನಿ ಆಗಿ ಸಹಿತ ಡಿ ಸಿಗಳಿಗೆಲ್ಲ ಟ್ರೈನ್ ಮಾಡಲಿಕ್ಕೆಲ್ಲ ಹಾಕ್ತಾರೆ. ನೀವು ಆ ಹಂತದೊಳಗೇನೋ ಅಚೀವ್ಮೆಂಟ್ ಆಯಿತು ಅಂತ. ಬೇಸಿಕ್ಲಿ ಹಳ್ಳಿಗಳಿಗೆ ಹೋದಾಗ ಸಿಕ್ಕಾಪಟ್ಟೆ ಕಷ್ಟ ಆಗಿರುತ್ತೆ ತಮಗೆ. ಹೇಗೆಲ್ಲ ಇತ್ತು ಮೇಡಮ್ ಎಕ್ಸ್ಪೀರಿಯನ್ಸ್? ಹಳ್ಳಿಯ ಜನರ ಜೊತೆ ಒಡನಾಟ ಎಲ್ಲ ಹೇಗಿತ್ತು? ಅಂದರೆ ಮನಸ್ಥಿತಿ ಒಂದು ಬೇರೆ ರೀತಿಯೇ ಇತ್ತು. ಈಗ ಒಬ್ಬರು ನಾವು ಮನೆ ಹೊರಗೇನೆ ಇರಬೇಕು, ಅದು ಮನೆಯೊಳಗೆ ಇರಬಾರ್ದು, ಅದೊಂದು ಇಟ್ಸ್ ಅ ಮೈಂಡ್ಸೆಟ್ ಇಶ್ಯೂ ಅಂತ ಏನು ಹೇಳ್ತೀವಿ. ಆ್ಯಂಡ್ ಮೆನ್ಗೆ ದೇ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್, ಗರ್ಭಿಣಿಯರಿಗೆ ಬಾಲಿಂದ ಎಷ್ಟು ಕಷ್ಟ ಅಂತ. ಪ್ರತಿ ಸತಿ ದೇ ಹ್ಯಾವ್ ಟು ಫೈಂಡ್ ಸಮಥಿಂಗ್. ಇದೆಲ್ಲ ಅವ್ರಿಗೆ ಗೊತ್ತಾಗಲ್ಲ, ಬಿಕಾಸ್ ಅವ್ರಿಗೆ ನಾವು ಮಂಡ್ಯದಲ್ಲಿ ಕೇಳಿದಾಗ ಇದೆಲ್ಲ ಕಬ್ಬೆ ಮೇಡಮ್, ಇಟ್ಸ್ ಲೈಕ್ ಅ ನ್ಯಾಚುರಲ್ ಬ್ಯಾರಿಯರ್, ನಮಗೇನು ಅವಶ್ಯಕತೆ ಇಲ್ಲ ಅನ್ನೋದು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಎಲ್ಲ ಹೇಳಿದ್ರು. ಈಗ ಜಾಗ ಇಲ್ಲ ಅದೆಲ್ಲ ನಾವು ಕೇಳಿದ್ವಿ ಸುಮಾರು. ಬಟ್ ಮೈಂಡ್ಸೆಟ್ ಅನ್ನೋದು ಅವರು, ನಾವು ಈಗ ಅದೇ ಮನೆಯಲ್ಲಿ ಟಿ ವಿ, ಮೊಬೈಲ್, ಜೀನ್ಸ್ ಎಲ್ಲ ಎವ್ರಿಥಿಂಗ್ ವಿ ಹ್ಯಾವ್, ಬಟ್ ವಿ ಡೋಂಟ್ ಹ್ಯಾವ್ ಅ ಟಾಯ್ಲೆಟ್, ದಟ್ ಈಸ್ ನಾಟ್ ಅ ಪ್ರಾಬ್ಲಮ್ ಅನ್ನೋದು ಅವ್ರ ಮೈಂಡ್ನಲ್ಲಿ ಇಲ್ಲ. ಸೊ ದಟ್ ಮೈಂಡ್ಸೆಟ್ ಚೇಂಜ್ ಮಾಡೋದು ಟುಕ್ ಸಮ್ ಟೈಮ್. ಈಗಲೂ ಇಟ್ ಇಸ್ ನಾಟ್ ಈಸಿ, ಇಟ್ಸ್ ನಾಟ್ ನಾವು ಕನ್ಸ್ಟ್ರಕ್ಟ್ ಮಾಡಿ ಕೊಡ್ತೀವಿ, ಬಟ್ ಅವರು ಬಿಹೇವಿಯರ್ ಚೇಂಜ್ ಆಗಿ ಅವರು ಅಭ್ಯಾಸ ಮಾಡೋದು. ಕೆಲವೊಬ್ಬರು ಭಾಳ ಓಲ್ಡ್ ಲೇಡೀಸ್, ನಮಗೆ ಅಭ್ಯಾಸ ಇಲ್ಲ ಮೇಡಮ್, ನಾವು ಏನು ಮಾಡಲಿ, ವಿ ಕೆನಾಟ್ ಡೂ ಇಟ್ ನೌ. ಅವರು 50-60 ಇಯರ್ಸ್ ದೇ ಹ್ಯಾವ್ ಡನ್ ಇಟ್ ಲೈಕ್ ದಿಸ್. ಸಡನ್ನಾಗಿ ಒಂದು ರೂಮ್ನಲ್ಲಿ ಹೋಗ್ಬೇಕಂದ್ರೆ ದೇ ಹ್ಯಾವ್ ದ್ಯಾಟ್. ಸೊ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮೈಂಡ್ಸೆಟ್ಸ್ ವಿ ಹ್ಯಾಡ್ ಟು. ಹಾಸನಕ್ಕೆ ಬಂದಾದ್ಮೇಲೆ ಸಹಿತ ತಾವು ಡಿಫ್ರೆಂಟ್ ಸೆಕ್ಟರ್ಸ್ನ ಕಾನ್ಸಂಟ್ರೇಟ್ ಮಾಡ್ತೀರಾ. SSLC ಮಕ್ಕಳದ ಭವಿಷ್ಯದ ಕುರಿತಂತೆ ಯೋಚನೆ ಮಾಡಿ 31st ರ್ಯಾಂಕಲ್ಲಿ ಬಂದಿದೆ ನಮ್ಮ ಹಾಸನ. ನನ್ನ ಸಂಕಲ್ಪ ಇರೋದು ಮತ್ತು 1st, 2nd, 3rd ಆ ರ್ಯಾಂಕಲ್ಲೇ ನಾನು ನೋಡ್ಬೇಕು ನನ್ನ ಮಕ್ಕಳನ್ನ ಅಂತ ಹೇಳಿ ತಾವು ಸಿಕ್ಕಾಪಟ್ಟೆ ಶ್ರಮಪಟ್ರಿ. ಇವತ್ತಿನ ಶಿಕ್ಷಣದ ಕುರಿತಂತೆ, ತಾವು ಓದಿದ ಶಿಕ್ಷಣಕ್ಕೂ ಇವತ್ತಿನ ಶಿಕ್ಷಣಕ್ಕೂ ಜನರೆಲ್ಲ ಮಾತನಾಡ್ತಾರೆ ಇದು ಮೌಲ್ಯಾಧಾರಿತ ಶಿಕ್ಷಣ ಅಲ್ಲ ಅಂತ ಹೇಳಿ. ಇವತ್ತಿನ ಶಿಕ್ಷಣ ಕೇವಲ ಸರ್ಟಿಫಿಕೇಟ್ ಕೋರ್ಸ್ ಆಗಿದೆ ಅಂತ ಹೇಳ್ತಾರೆ. ಏನನ್ಸುತ್ತೆ ಮೇಡಮ್ ಇವತ್ತಿನ ಶಿಕ್ಷಣಕ್ಕೆ? ಸೊ ನಾವು ಲಾಸ್ಟ್ ಇಯರ್ 31st ರ್ಯಾಂಕ್ನಲ್ಲಿ ಇದ್ವಿ. ಐ ವಾಸ್ ವೆರಿ ಶಾಕ್ಡ್ ದಟ್ ಹಾಸನ್, ಸೌತ್ ಕರ್ನಾಟಕದಲ್ಲಿ ಹೌ ಇಸ್ ಇಟ್ ಪಾಸಿಬಲ್? ಈಗ ಜನರಲಿ ನಾರ್ತ್ ಕರ್ನಾಟಕದಲ್ಲಿ ನಾವು ಕೇಳಿದರೆ ಟೀಚರ್ಸ್ ಇಲ್ಲ, ಸೊ ವಾಟ್ ಎವರ್ ರೀಸನ್ಸ್ಗೆ ನಾವು ವಿ ಕ್ಯಾನ್ ಬಿ ಬಿಲೋ ಇನ್ ರ್ಯಾಂಕಿಂಗ್. ಬಟ್ ವೈ ಇನ್ ಸೌತ್ ಆ್ಯಂಡ್ ಹಾಸನ್ನಲ್ಲಿ ಟೀಚರ್ ಸ್ಟ್ರೆಂತ್ ಫುಲ್ ಇದೆ, ಎಲ್ಲ ಚೆನ್ನಾಗಿದೆ, ವೈ ಆರ್ ವಿ ಲಾಸ್ಟ್ ಅಂತ. ಸೊ ವಿ ಡಿಡ್ ಅ ಲಾಟ್ ಆಫ್ ಟ್ರೈನಿಂಗ್ ಪ್ರೋಗ್ರಾಮ್ಸ್. ನಾನು ರೇಡಿಯೋನಲ್ಲಿ ಹೋಗಿ ಸುಮಾರು ಮಾತಾಡಿದ್ದೀನಿ ಮಕ್ಕಳ ಜೊತೆ. ಅವರಿಂದ ಐ ಗಾಟ್ ಅ ಲಾಟ್ ಆಫ್ ಫೀಡ್ಬ್ಯಾಕ್. ಕೆಲವೊಬ್ಬರು ನಾವು ಈಗ ಇಟ್ ವಾಸ್ 2 days ಬಿಫೋರ್ ದ ಎಕ್ಸಾಮ್, ಈಗ ಓದಿದರೆ ಪಾಸ್ ಮಾಡ್ಬೋದಾ, ದ ಕ್ವಿಕ್ ಫಿಕ್ಸ್ ಕೈಂಡ್ ಆಫ್ ಥಿಂಗ್ಸ್ ಲಾಟ್ ಆಫ್ ಪೀಪಲ್. ಬಟ್ ಐ ಸೆಡ್ ನೋ, ಈಗ 1 ವರ್ಷ ಓದಿದರೆ ಅದಕ್ಕೆ ದೆ ವಿಲ್ ಬಿ ಸಮ್ ಮೆರಿಟ್ ಆ್ಯಂಡ್ ವ್ಯಾಲ್ಯೂ. ಅದರಲ್ಲಿ ನಾವು ಈಗಿನ ಜನ್ರೇಷನ್ಗೆ ಕ್ವಿಕ್ ಫಿಕ್ಸ್ ಆಗಿ ಆಗಬೇಕು, ಎಲ್ಲ ಎನಿಥಿಂಗ್ ವರ್ತ್ ಡೂಯಿಂಗ್ ಟೈಮ್ ತಗೊಳ್ತದೆ. ಇಟ್ಸ್ ನಾಟ್, ಈಗ ಒಂದು ಒಳ್ಳೆ ಅಡುಗೆ ಮಾಡಬೇಕಾದ್ರೂ ಇಟ್ ವಿಲ್ ಟೇಕ್ ದಟ್ ಮಚ್ ಟೈಮ್. ನೀವು ಕ್ವಿಕ್ ಫಿಕ್ಸ್ ಆಗಿ ಮಾಡಿದರೆ ಇಟ್ ವಿಲ್ ನಾಟ್ ಹೆಲ್ಪ್ ಯುವರ್ ಸಿಸ್ಟಮ್ ಆಲ್ಸೋ. ಸೊ ಆ ಥರ. ಸೊ ವಿ ಡಿಡ್ ಅ ಲಾಟ್ ಆಫ್ ರೇಡಿಯೋ ಪ್ರೋಗ್ರಾಮ್ಸ್, ಟೀಚರ್ಸ್ ಟ್ರೈನಿಂಗ್, ಇದೆಲ್ಲ ಮಾಡಿದ ಮೇಲೆ 7th ರ್ಯಾಂಕೆ ಬಂತು ಈ ವರ್ಷ. ಸೊ ವಿ ವೆರಿ ಹ್ಯಾಪಿ ವಿತ್ ದ್ಯಾಟ್. ಬಟ್ ಈ ಸತಿ 10th ಸ್ಟ್ಯಾಂಡರ್ಡ್ ಅಪ್ಗ್ರೇಡ್ ಆಗಿರೋದ್ರಿಂದ ವಿ ಫೆಲ್ಟ್ ಟೀಚರ್ಸ್ ಫಸ್ಟ್ ಅಪ್ಗ್ರೇಡ್ ಆಗಬೇಕು. ಟೀಚರ್ಸ್ ಅಪ್ಗ್ರೇಡ್ ಆಗಿಲ್ಲ ಅಂದರೆ ದೇ ವಿಲ್ ನಾಟ್ ಬಿ ಏಬಲ್ ಟು ಟೀಚ್ ದ ಚಿಲ್ಡ್ರನ್. ಆ್ಯಂಡ್ ನನ್ನ ವೈಯಕ್ತಿಕ ಇದರಲ್ಲಿ ಹೆಲ್ತ್ ಆ್ಯಂಡ್ ಎಜುಕೇಷನ್ ಆರ್ ವೆರಿ ಇಂಪಾರ್ಟೆಂಟ್. ಈ ಸೆಕ್ಟರ್ಸ್ ಆರ್ ವೆರಿ ನೆಗ್ಲೆಕ್ಟೆಡ್ ಬಿಕಾಸ್ ಫಸ್ಟ್ ಟು 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಆರ್ ನಾಟ್ ವೋಟ್ ಬ್ಯಾಂಕ್ಸ್ ಆರ್ ಎನಿಥಿಂಗ್. ಯಾರು ಅವ್ರ ಮೇಲೆ ಫೋಕಸ್ ಮಾಡಲ್ಲ. ಆ್ಯಂಡ್ ಹೆಲ್ತ್ ಇಸ್ ಅ ನಾನ್ ಪ್ರಯಾರಿಟಿ ಇಶ್ಯೂ ಮೋಸ್ಟ್ ಆಫ್ ದ ಟೈಮ್ಸ್. ಸೊ ನಮ್ಮ ಜಿಲ್ಲೆನಲ್ಲಿ ಆಲ್ಸೋ IMR ರೇಟ್, ಮಂಡ್ಯದಲ್ಲಿ ಆಲ್ಸೋ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಇಸ್ ಕ್ವೈಟ್ ಹೈ. ಸೊ ವಿ ಹ್ಯಾವ್ ಟು ಫೈಂಡ್ ಏನು ರೀಸನ್ಸ್ ಇದೆ. ಏನಿದು ಸಿಸ್ಟಮಿಕ್ ಆಗಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ವಿ ನೀಡ್ ಟು ಟ್ಯಾಕಲ್. ಈಗ ಕ್ವಿಕ್ ಫಿಕ್ಸ್ ಸೊಲ್ಯೂಷನ್ ನಾವು ನಂಬರ್ಸ್ ಅಂತ ಫಡ್ಜ್ ಮಾಡಿ ಕಮ್ಮಿ ಮಾಡಿ ಏನಾದರೂ ತೋರಿಸ್ಬಾರ್ದು. ದಟ್ ಡಸಂಟ್ ಹೆಲ್ಪ್ ದ ಸಿಸ್ಟಮ್. ಸೊ ಐ ವಾಸ್ ವೆರಿ ಕೀನ್, ನಾವು 1st, 2nd, 3rd ರ್ಯಾಂಕ್ನಲ್ಲಿ ಬಂದಿದ್ರೆ ಚೆನ್ನಾಗಿರುತ್ತದೆ ಅಂತ. ಮೂಲತಃ ಓದಿದ್ದು ಬೆಳೆದಿದ್ದು ಎಲ್ಲ ನೀವು ಆಂಧ್ರದಿಂದ ಅಂತ ಹೇಳ್ಬೋದು. ಆಂಧ್ರದವರಾಗಿ ತಾವು ಬಂದು ಕರ್ನಾಟಕದಲ್ಲಿದ್ದೀರಿ. ಕರ್ನಾಟಕದ ಕುರಿತಂತೆ ತಾವೇನು ಹೇಳಿಕ್ಕೆ ಬಯಸ್ತೀರಾ ಈವರೆಗೂ? ಈಗ ನಾನು ಬಂದು ಐ ಥಿಂಕ್ ಇಟ್ಸ್ ಕ್ಲೋಸ್ ಟು 10 years. 10 years ಆಗಿದೆ. ಸ್ಪೆಸಿಫಿಕ್ ಆಗಿ ಕರ್ನಾಟಕ ಬಗ್ಗೆ ಅಂದರೆ ನಾನು ಆಂಧ್ರದಲ್ಲಿ ಇದ್ದಾಗ ಸುಮಾರು ವಿ ಹ್ಯಾವ್ ರೋಮ್ಡ್ ಅರೌಂಡ್ ಅ ಲಾಟ್ ಆಫ್ ಪ್ಲೇಸಸ್. ಒಂದು ಏನಂದರೆ ಇಟ್ ಇಸ್ ಅ ವೆರಿ ಡೈವರ್ಸ್ ಆ್ಯಂಡ್ ಬ್ಯೂಟಿಫುಲ್ ಸ್ಟೇಟ್. ತುಂಬ ಡೈವರ್ಸಿಟಿ ಇದೆ.
ಮಲ್ನಾಡ್ ಏರಿಯಾ ಹೋಗಿದ್ರೆ, ಸೌತ್ ಕೆನರಾ ಹೋಗಿದ್ರೆ, ನಾರ್ತ್ ಕರ್ನಾಟಕಗೂ ಸೌತ್ ಕೆನರಾಗೂ, ಇನ್ನು ಸೌತ್ ಕೆನರಾ ನಾರ್ತ್ ಕೆನರಾಗೂ ಈಚ್ ಡಿಸ್ಟ್ರಿಕ್ಟ್ಗೆ ಕೆಲವೊಂದು ಡಿಫ್ರೆನ್ಸಸ್ ಇದೆ. ಕ್ಯೂಸಿನ್ನಲ್ಲಿ ಡಿಫ್ರೆನ್ಸ್ ಇದೆ, ಭಾಷೆನಲ್ಲಿ ಕೆಲವು ಸ್ವಲ್ಪ ಡಿಫ್ರೆನ್ಸ್ ಇದೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಲ್ಲ, ಇಟ್ ಇಸ್ ವೆರಿ ಬ್ಯೂಟಿಫುಲ್, ಗ್ರೀನ್ ಆ ಥರ. ಬಿಕಾಸ್ ಆಂಧ್ರದಲ್ಲಿ ಎಸ್ಪೆಷಲಿ ಹೈದ್ರಾಬಾದ್ ಆ್ಯಂಡ್ ಆಲ್ ದೋಸ್ ಪ್ಲೇಸ್ ಆರ್ ವೆರಿ ಡ್ರೈ. ಇಷ್ಟು ಫಸ್ಟ್ ಟೈಮ್ ವೆನ್ ಐ ಕೇಮ್ ಟು ಬ್ಯಾಂಗ್ಳೂರ್ ಆ್ಯಂಡ್ ಐ ವಾಸ್ ಲೈಕ್ ದಿಸ್ ಇಸ್ ಸೋ ಗ್ರೀನ್, ದಟ್ ಈಸ್ ದ ಫಸ್ಟ್ ಥಿಂಗ್. ಈಗ ಅದು ಒಂದು ಆಗಿದೆ, ಗ್ರೀನರಿ ಎಲ್ಲ ಕಮ್ಮಿ ಆಗ್ತಾ ಹೇಳ್ತಾ ಇದೆ. ಬಟ್ ಎನಿ ಡೇ ಇಟ್ ಈಸ್ ಮಚ್ ಮೋರ್ ಬ್ಯೂಟಿಫುಲ್ ದೆನ್ ಐ ಥಿಂಕ್ ಮೈ ಸ್ಟೇಟ್. ಆ್ಯಂಡ್ ಜನ ಆಲ್ಸೋ ಆರ್ ವೆರಿ, ಏನು ಹೇಳಬೇಕು, ವೆರಿ ಹಂಬಲ್ ಆ್ಯಂಡ್ ಕಾಮ್, ನಾಟ್ ವೆರಿ ಅಗ್ರೆಸಿವ್. ನಾವು ಆಂಧ್ರ ನೋಡಿದರೆ ಪೀಪಲ್ ಆರ್ ವೆರಿ ಅಗ್ರೆಸಿವ್, ವೆರಿ ಡಿಮ್ಯಾಂಡಿಂಗ್, ವೆರಿ ಅಗ್ರೆಸಿವ್. ಹಿಯರ್ ದೇ ವೆರಿ ಕಾಮ್ ಆ್ಯಂಡ್ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಆಲ್ಸೋ ಐ ಥಿಂಕ್ ಇಟ್ ಇಸ್ ದೇರ್. ಬಿಕಾಸ್ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡಿಲ್ಲ, ಸೊ ಐ ಡೋಂಟ್ ನೋ ಹೌ ಪೀಪಲ್ ರಿಯಾಕ್ಟ್ ಟು ಅಡ್ಮಿನಿಸ್ಟ್ರೇಷನ್. ಬಟ್ ಇಲ್ಲಿ ದ ಜನರಲ್ ಫೀಲಿಂಗ್ ಐ ಹ್ಯಾವ್ ಗಾಟ್ ಇಸ್ ದೇ ಆರ್ ಗುಡ್ ಪೀಪಲ್. ಹಾಸನದ ಟೂರಿಸಂ ಕುರಿತಂತೆ ತಾವು ಬಹಳ ಆಸ್ಥೆಯನ್ನು ವಹಿಸ್ತಾ ಇದ್ದೀರಿ. ಕರ್ನಾಟಕದ ಟೂರಿಸಂ ಕುರಿತಂತೆ ಏನು ಹೇಳಲಿಕ್ಕೆ ಬಯಸ್ತೀರಾ? ಯಾವ ಮಟ್ಟಕ್ಕೆ ಅದು ಬೆಳವಣಿಗೆ ಆಗಬೇಕು ಇನ್ನು? ಅನ್ಫಾರ್ಚುನೇಟ್ಲಿ ನಮಗೆ ಇರುವಂಥ ಡೈವರ್ಸಿಟಿಯನ್ನು ನಾವು ಕ್ಯಾಪ್ಷನ್ ಭಾಳ ಚೆನ್ನಾಗಿ ಹಾಕಿದ್ದಾರೆ ಕರ್ನಾಟಕ ಟೂರಿಸಮ್ಗೆ. ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್, ಇಟ್ ಈಸ್ ಅ ಪರ್ಫೆಕ್ಟ್ ಕ್ಯಾಪ್ಷನ್ ನನ್ನನ್ನು ಕೇಳಿದರೆ. ಬಟ್ ವಿ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಶೋಕೇಸ್ ಇಟ್ ಆಸ್ ಮಚ್ ಆಸ್ ಕೇರಳ. Kerala, tiny state with few, it's done so well in tourism. Now budgets ಹೋಲಿಸಿದ್ರು, the amount of revenue generated ಹೋಲಿಸಿದ್ರು, it is not fair. ನಮ್ಮ ಸ್ಟೇಟ್ಗೆ it is not fair, the amount of tourism potential. ಆ ಥರ ನೋಡಿದ್ರೆ ನಮ್ಮ ಜಿಲ್ಲೆಗೇ it is not fair. We are not able to showcase all the great ಥಿಂಗ್ಸ್. ಈಗ ನಾವು ಅಮೆರಿಕಾ ಅಲ್ಲಲ್ಲಿ ಹೋಗಿದ್ರೆ ಅಲ್ಲಿ ಏನಿರಲ್ಲ, ಒಂದು ಕಲ್ಲು ಏನೋ ಇರ್ತದೆ, ಅದಕ್ಕೆ ಒಂದು ದೊಡ್ಡ ಇತಿಹಾಸ ಬರೀತಾರೆ. ಆ್ಯಂಡ್ ದೇ ಗಿವ್ ಅ ಲಾಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್. ಬೇಸಿಕ್ಕಾಗಿ ಅವ್ರಿಗೆ ಟಾಯ್ಲೆಟ್ಸ್, ಆಲ್ ದಿಸ್ ಕ್ಲೆನ್ಲಿನೆಸ್ ತುಂಬ ಚೆನ್ನಾಗಿದೆ. ಸೊ ದೇ ಹ್ಯಾವ್ ಕೆಪ್ಟ್ ಆಲ್ ದಟ್. ಇನ್ಫ್ರಾಸ್ಟ್ರಕ್ಚರ್ ವೈಸ್ ನಾವು ವಿ ಆರ್ ನಾಟ್ ಏಬಲ್ ಟು, ಸ್ಟಿಲ್ ನಾಟ್ ಡನ್. ಸೊ ಆ ನಿಟ್ಟಿನಲ್ಲಿ ವಿ ಥಾಟ್, ಬಿಕಾಸ್ ಮಸ್ತಕಾಭಿಷೇಕ ಟೈಮ್ಗೆ ಆಲ್ಮೋಸ್ಟ್ 50-60 ಲ್ಯಾಕ್ ಪೀಪಲ್ ಬರ್ತಾರೆ, ನಾವು ಜಿಲ್ಲೆಯನ್ನು ಶೋಕೇಸ್ ಮಾಡಬೇಕು ಅಂತ. ಸೊ ವಿ ಡಿಡ್ ಅ ಲಾಟ್ ಆಫ್ ಆ್ಯಕ್ಟಿವಿಟೀಸ್ ಅರೌಂಡ್ ಟೂರಿಸಮ್. ಬಟ್ ತುಂಬ ಪೊಟೆನ್ಷಿಯಲ್ ಇದೆ ಟೂರಿಸಮ್ ಅಂತೂ. ಐ ಫೀಲ್ ದಟ್ ಈಗ ಬಜೆಟ್ ಹ್ಯಾಸ್ ಓನ್ಲಿ 500 to 700 crores ಟೂರಿಸಮ್ಗೆ. ನಾವು ಈಗ ₹1 ಟೂರಿಸಮ್ನಲ್ಲಿ ಹಾಕಿದರೆ ವಿ ಗೆಟ್ ಬ್ಯಾಕ್ ₹5. ದಿಸ್ ಇಸ್ ದ ಸೆಕ್ಟರ್ ಲೈಕ್ ದ್ಯಾಟ್. ಸೊ ಐ ಥಿಂಕ್ ಅ ಲಾಟ್ ಮೋರ್ ಫೋಕಸ್ ನಾವು ಟೂರಿಸಮ್ನಲ್ಲಿ ಹಾಕಬೇಕು. ಓಕೆ, ಕರ್ನಾಟಕದಲ್ಲಿ 10 ವರ್ಷಗಳ ಕಾಲ ನೀವು ಈಗಾಗಲೇ ಸೇವೆ ಸಲ್ಲಿಸಿದ್ದೀರಾ. ಇನ್ನೂ ಕರ್ನಾಟಕ ಯಾವ್ಯಾವ ನಿಟ್ಟಿನಲ್ಲಿ ಡೆವಲಪ್ ಆದರೆ ಬಹಳ ಚೆನ್ನಾಗಿರುತ್ತೆ ಅಂತ ತಮಗೆ ಅನಿಸಿದೆ ಮೇಡಮ್? As I said, now we are still considered a developing country. It's not a basics. Southern India is much better than Northern India in terms of these indices, but Southern India nalli Kerala is better than us in tumba aspects nalli. It is better than us. So as a state, we can improve. There is no limit to the improvement we can do, because if you take any sector, you can think of robotics. It is a nascent sector. IT nalli they are trying, Bangalore being the IT hub. So ಇದರಿಂದ ಹಿಡಿದು ಸ್ಕೂಲ್, ಹಾಸ್ಟೆಲ್, ಆಲ್ ದಿಸ್. ಸೊ ಎವ್ರಿ ಸೆಕ್ಟರ್ಸ್ನಲ್ಲಿ ದೇರ್ ಇಸ್ ಅ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್. ಆ್ಯಂಡ್ ನಮ್ಮ ಮೇಲೆ, ಎಸ್ಪೆಷಲಿ ಆಫೀಸರ್ಸ್ ಮೇಲೆ, ದೇರ್ ಇಸ್ ಲಾಟ್ ಮೋರ್ ರೆಸ್ಪಾನ್ಸಿಬಿಲಿಟಿ, ದಟ್ ವಿ ನೀಡ್ ಟು ಡೂ ಸೋ ಮಚ್ ಮೋರ್ ಫಾರ್ ದಿಸ್ ಲವ್ಲಿ ಸ್ಟೇಟ್. ಇಷ್ಟು ನ್ಯಾಚುರಲಿ ಎಂಡೋರ್ಡ್ ಆ್ಯಂಡ್ ಇಷ್ಟು ಒಳ್ಳೆಯ ಜನ ಇರುವಂಥ ಸ್ಟೇಟ್ಗೆ ವಿ ಶುಡ್ ಯೂಸ್ ಆಲ್ ಆರ್ ಇಂಟೆಲಿಜೆನ್ಸ್, ಫೋರ್ಸೈಟ್, ವಾಟ್ ಎವರ್ ಟು ಟೇಕ್ ಇಟ್ ಟು ಗ್ರೇಟರ್ ಹೈಟ್ಸ್. ಕರಪ್ಷನ್ ಕುರಿತಂತೆ ತಾವೇನು ಹೇಳಲಿಕ್ಕೆ ಬಯಸ್ತೀರಾ ಮೇಡಮ್? ದೇಶದಲ್ಲಿ ಯಾವ್ಯಾವ ರೀತಿಯೆಲ್ಲ ಬದಲಾವಣೆಗಳಾಗಬೇಕು ಅಂತ ಬಯಸ್ತೀರಾ? Please think what kind of a society are we creating? What kind of an example are we setting for the next generation? If corruption is such a non-issue, ಈಗ ನಮಗೆ they pay a salary and all. If you are only into making money, you should do business. It's not, ಈಗ ನಮ್ಮ ಶಾಸ್ತ್ರದಲ್ಲಿ ಅಥವಾ ನಮ್ಮ ಇದರಲ್ಲಿ nobody says that doing anything is bad, but there are certain professions. ನಿಮಗೆ you want to do this, do that. If you want to become a great singer, dancer, actor, go to movies or classical thing or something. They're always. But you can't use your, misuse your government position to make money. It should be zero tolerance irbeku instead of total acceptance. So what I found was that instead of zero tolerance to corruption, there is total acceptance. Everybody thinks it's quite normal, adu kottilla andre agalla. But ಹೊರಗೆ ಅಂದರೆ ಅಟ್ಲೀಸ್ಟ್ ನಮ್ಮ ಮನಿಯನ್ನು ಬ್ರಿಟಿಷರು ಡ್ರೈನ್ ಮಾಡಿ ಅವರು UK ಗೆ ತಗೊಂಡು ಹೋಗ್ತಾ ಇದ್ರು. ವಿ ಆರ್ ಡೂಯಿಂಗ್ ದಿಸ್ ಟು ಅವರ್ ಓನ್ ಕಂಟ್ರಿ. That thought is not coming. ನನಗೆ ಐ ಫೈಂಡ್ ಇಟ್ ವೆರಿ ಸ್ಟ್ರೇಂಜ್. ನಿಮಗೆ ರೋಲ್ ಮಾಡೆಲ್ ಅಥವಾ ನಿಮ್ಮ ಹೀರೋ ಅಂತ ಹೇಳೋದಾಯಿತು ಅಂತ ಹೇಳಿದ್ರೆ ಯಾರೆಲ್ಲ ಕಣ್ಣೆದುರಿಗೆ ಬರ್ತಾರೆ ಮೇಡಮ್? ಐ ಥಿಂಕ್ ಈಚ್
ಪರ್ಸನ್ನಲ್ಲಿ ಒಂದು ಕ್ಯಾರೆಕ್ಟರ್ ಅನ್ನೋದು ದಟ್ಸ್ ವರ್ತ್ ವರ್ಷಿಪಿಂಗ್, ದಟ್ಸ್ ವರ್ತ್ ಲುಕಿಂಗ್ ಅಪ್ ಟು. ಸೊ ನನ್ನನ್ನು ಕೇಳಿದರೆ ಐ ಥಿಂಕ್ ಐ ಹ್ಯಾವ್ ಓವರ್ ಪೀರಿಯಡ್ ಆಫ್ ಟೈಮ್ a lot of different people I look up to. It could be in service also. Nam service nalli also I look up to a lot of seniors who do so much work. Avrige ishtu now I have fortunately or unfortunately too much in the limelight. A lot of silent warriors iddare who have not faced this kind of limelight but who silently work. You know, those are all my role models. ರೋಹಿಣಿ ಸಿಂಧೂರಿ ಅವರ ಸ್ಟ್ರೆಂತ್ ಏನು ಅಂತ ಕೇಳಿದ್ರೆ ಏನು ಹೇಳ್ತೀರಾ ಮೇಡಮ್? ಫ್ಯಾಮಿಲಿ, ಎಸ್. ನಿಮ್ಮ ವೀಕ್ನೆಸ್ ಅಂತ ಕೇಳಿದರೆ? Weakness, there are many weaknesses. I think we work on them. So ಆ ಥರ ನೋಡಿದರೆ I take a lot of quick decisions. All of them are not great. Sometimes, you know, we'll have to go back on them. So that's a point of working. ಈಗ ಮೇಡಮ್, ನಿಮ್ಮ ಜೀವನದ ಗುರಿ ಅಥವಾ ಮುಂದಿನ ಹೆಜ್ಜೆಗಳು ಏನು ಕನಸು ಕಾಣ್ತೀರಾ ತಾವು? ಹೇಗಿರಬೇಕು ಅಂತ ಬಯಸ್ತೀರಾ? ಸೊ ನಿಮಗೆ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದಾಗ ವೆನ್ ಯು ಕ್ಯಾನ್ ವರ್ಕ್, ಯು ಶುಡ್ ನಾಟ್ ವೇಸ್ಟ್ ಇಟ್. ಇಟ್ಸ್ ಇಂಪಾರ್ಟೆಂಟ್ ಟು ಮೇಕ್ ಅ ಮಾರ್ಕ್, do something with the time and energy you have. So wherever I go, ನನ್ನ ಗುರಿ ಅಷ್ಟೇನೆ, wherever I go I would want to do my best to what job I'm given, because ನಮ್ಮ job is so diverse. ಇವತ್ತು ಇಲ್ಲಿದ್ದೀವಿ, tomorrow we'd be in some other department, tomorrow I could be in tourism also, or I could be in women and child, some other department. So wherever I go, because the scope ನಾನು ಹೇಳಿದಾಗೆ ತುಂಬ ಇದೆ ಕೆಲಸ ಮಾಡಲಿಕ್ಕೆ, I would only wish to give my best and make whatever little difference I can. Because ಈ ಸ್ಟೇಟ್ ಬಗ್ಗೆ ಐ ಹ್ಯಾವ್ ಅ ಲಾಟ್ ಆಫ್ ಲವ್ ಆ್ಯಂಡ್ ಎಫೆಕ್ಷನ್ ಆ್ಯಂಡ್ ಐ ರಿಯಲಿ ವಾಂಟ್ ಟು ಡೂ ದ್ಯಾಟ್. ಸೊ ಇವತ್ತಿನ ಭಾರತದ ಕುರಿತಂತೆ ಯೂತ್ಸ್ ಒಂದು 60%ಗಿಂತ ಅಧಿಕ ಇದ್ದಾರೆ ಇವತ್ತು. ಯುವಶಕ್ತಿ ಭಾರತ ಆಗಿದೆ. ಭಾರತದ ಕುರಿತಂತೆ ಏನು ಹೇಳಲಿಕ್ಕೆ ಬಯಸ್ತೀರಾ ಮೇಡಮ್? ಪಿಕ್ ಅ ಪ್ರೊಫೆಷನ್, ಪಿಕ್ ಸಮ್ ಲೈನ್ ಆ್ಯಂಡ್ ಲುಕ್ ಅಪ್ ಟು ದ ರೋಲ್ ಮಾಡೆಲ್ಸ್. Strive for excellence. Don't settle for mediocrity. Anybody can be mediocre. Anybody can just do the routine thing. So if you aim to be the best in that profession, it will land you somewhere. ನಿಮಗೆ ಆ ಕನಸು ಇರಬೇಕು ದಟ್ ನಾನು ಏನೇ ಮಾಡಿದ್ರು ಐ ಶುಡ್ ಡೂ ಇಟ್ ಟು ದ ಬೆಸ್ಟ್ ಆಫ್ ಮೈ ಎಬಿಲಿಟಿ. ಆ್ಯಂಡ್ ನಿಮ್ಮ ಎಬಿಲಿಟಿನೂ ಯು ಡೋಂಟ್ ಥಿಂಕ್ ದಟ್ ಇಷ್ಟೇ ನನ್ನ ಪರಿಧಿ ಅಂತ ಅನ್ಕೋಬಾರ್ದು. ಯು ಲುಕ್ ಎಟ್ ದ ಗೈಸ್ ಹೂ ಹ್ಯಾವ್ ಡನ್ ಎಕ್ಸಲೆಂಟ್ಲಿ ಇನ್ ದೇರ್ ಫೀಲ್ಡ್. ಈಗ ಜರ್ನಲಿಸಮ್ನಲ್ಲಿ ಸ್ಟಾಲ್ ವಾರ್ಡ್ಸ್ ಇದ್ದಾರೆ ಹೂ ಹ್ಯಾವ್ ಡನ್ ಸೋ ವೆಲ್ ಅಗೇನ್ಸ್ಟ್ ಸೋ ಮೆನಿ ಆಡ್ಸ್. When you look up to them, you get a lot of inspiration. And read biographies. So when you read biographies, you know what, because any successful person though, everything biography nalli ellanu helakagala. There are a lot of struggles, there is a lot of sweat, tears, dreams behind every success. Ashtu sulbhavagi yargu enu bandilla. So adu when you read, you will be able to somewhere identify. Ella helakkunu agalla yargu, but to understand their journey, you will at least to get your motivation to strive for excellence. The youth can and should do all this, and we have done all that. We still read a lot of biographies, take a lot of inspiration from so many people. When you read ಒಂದು ಬುಕ್ ಓದಿದಾಗ ಎಷ್ಟು ಇನ್ಸ್ಪಿರೇಷನಲ್ ಆಗಿ ಅನಿಸಿದೆ. ಹೆಲೆನ್ ಕೆಲ್ಲರ್ ಜರ್ನಿ ನೋಡಿ, ಬ್ಲೈಂಡ್ ಆಗಿದ್ದು ದ ಅಮೌಂಟ್ ಆಫ್ ವರ್ಕ್ ಶಿ ಹಸ್ ಡನ್. ಸೊ ಆ ಥರ ಎನಿಬಡಿ. ಕೊನೆಯ ಪ್ರಶ್ನೆ, ತಾವು ಡಾಕ್ಟರ್ ಆಗಬೇಕು ಅಂತ ಬಯಸಿದವರು ಒಂದು ವೇಳೆ IAS ಆಫೀಸರ್ ಆಗಲಿಲ್ಲ ಅಂತ ಹೇಳಿ ಡಾಕ್ಟರೇ ಆಗಿದ್ದರೆ ಹೇಗೆ ಕೆಲಸ ಮಾಡ್ತಾ ಇದ್ರಿ? ನಾನು ಖಂಡಿತ ಐ ವುಡ್ ಹ್ಯಾವ್ ಬೀನ್ ಅ ಕಾರ್ಡಿಯಾಲಜಿಸ್ಟ್. ಐ ನೋ ಆಲ್ಸೋ ವಿಚ್ ಸ್ಟ್ರೀಮ್ನಲ್ಲಿ ನಾನು ಮಾಡ್ತಾ ಇದ್ದೆ. ಆ್ಯಂಡ್ ಈಗಿನ ಸ್ಟೇಜ್ನಲ್ಲಿ ಇದೆ ಲಾಟ್ ಆಫ್ ಪೀಪಲ್ ವಿತ್ ಲಾಟ್ ಆಫ್ ಹಾರ್ಟ್ ಏಲ್ಮೆಂಟ್ಸ್, ಆಲ್ ದ್ಯಾಟ್ ವಾಸ್ ಆಲ್ಸೋ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಸೊ ನಾನು ಐ ವುಡ್ ಹ್ಯಾವ್ ಬೀನ್ ಅ ಕಾರ್ಡಿಯಾಲಜಿಸ್ಟ್. ಈವರೆಗೂ ಯುವ ಲೈವ್ನ ವಿಶೇಷ ಕಾರ್ಯಕ್ರಮ ಟಾಕ್ ಇಟ್ ಈಸಿಯಲ್ಲಿ ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೋಸ್ಕರ ನೀಡಿದ್ದೀರಿ ಮೇಡಮ್. ತುಂಬ ಹೃದಯದ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಈವರೆಗೂ ದಕ್ಷ ಪ್ರಾಮಾಣಿಕತೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಹಾಸನದ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ರೋಹಿಣಿ ಸಿಂಧೂರಿಯವರ ವಿಶೇಷವಾದ ಸಂದರ್ಶನವನ್ನು ತಾವು ನೋಡಿದ್ದೀರಿ. ಮುಂದಿನ ವಾರ ಮತ್ತೆ ವಿಶೇಷ ಅತಿಥಿಯೊಂದಿಗೆ ಭೇಟಿಯಾಗಲಿದ್ದೇವೆ. ಯುವ ಲೈವ್, ಇದು ನಿಮ್ಮದೇ ದನಿ.